ವಿಕ್ಕಿ ಅದ್ಭುತವಾದ ಬಾಲ್ ಚೇಕು ಒಂದು ಫೋನ್ ಹೊಡಿತಿದ್ದಾನೆ. ಆದ್ರೆ ಈ ಸಲ ಓವರ್ ಅಲ್ಲಿ ಚೇಕು ಮಿಲ್ಕ್ ಶೇಕಿನ ವಿಕೆಟ್ ಬಿದ್ದೇ ಬೀಳುತ್ತೆ. ಮತ್ತೆ ಇವಾಗ ಚೇಕು ಆಗಿದ್ದಾನೆ ಫುಲ್ ಗೋಲ್. ಓಡಿದ್ರೆ ಶಾಕು. ವಿಕ್ಕಿ ಹಾಕಿರೋ ಸ್ಪೀಡ್ ಬಾಲ್ ಇಂದ ಚೇಕು ಹೆದರ್ಕೊಂಡಿದ್ದಾನೆ ಅನ್ಸುತ್ತೆ ಫ್ರೆಂಡ್ಸ್. ಈ ಚೀಕು ಶೇಕ್ ಯಾಕೋ ಇವತ್ತು ಜಾಸ್ತಿ ಆಡ್ತಿದ್ದಾನೆ ಅನ್ಸುತ್ತೆ. ಆದ್ರೆ ಇವನ್ ಜೋಶು 2 ನಿಮಿಷದಲ್ಲಿ ತಣ್ಣಗಾಗುತ್ತೆ. ಹಾ, ಇವನಂತೂ ನಿಲ್ತಾನೆ ಇಲ್ವಲ್ಲ. ಹೀಗೆ ನಡೀತಿದ್ರೆ ಇವನ್ ಪೂರ್ತಿ ಶೆಡ್ಯೂಲ್ನ ಹೀಗೆ ಫಾಲೋ ಮಾಡ್ತಾನೆ. ಓಹೋ, ಏನಾದ್ರೂ ಮಾಡ್ಲೇಬೇಕು. ಸ್ವಲ್ಪ ಹೊತ್ತು ಕುತ್ಕೋಬಿಡ್ತೀನಿ. ನನ್ ಮನ್ಸಿನ ಮಾತು ಚೀಕೋಗೆ ಕೇಳಿಸ್ತು ಅನ್ಸುತ್ತೆ. 85, 86, 87, 88, 89. ಶಬಾಷ್ ಚೀಕು. ಇವನ್ ಮತ್ತೆ ಶುರು ಹಚ್ಕೊಂಡ. ಇವಾಗ ಆಕ್ಷನ್ ತಗೊಳ್ಳೇಬೇಕು. ಐಡಿಯಾ. ಈ ಚೇರು ಎಷ್ಟು ಆರಾಮಾಗಿದೆ. ಅವ್ರವ್ರ ಆಸೆನ ಪೂರ್ತಿಗೊಳಿಸ್ಕೊಳಕ್ಕೆ ಜನ ಎಷ್ಟೊಂದೆಲ್ಲ ಕಷ್ಟ ಪಡ್ತಾರೆ ಅನ್ಸುತ್ತಲ್ವಾ. ನಾನು ಈ ತರ ಯಾವ್ದಾದ್ರು ಒಂದ್ ಚೇರ್ ಮೇಲೆ ಕುತ್ಕೋಬೇಕು ಅಂತ ನನ್ ಮನ್ಸ್ ಹೇಳ್ತಾ ಇದೆ. ಆದ್ರೆ ಇವಾಗ ನಾನೇನಾದ್ರೂ ರೆಸ್ಟ್ ತಗೊಂಡ್ರೆ ಅಮ್ಮನ್ ಟೆಸ್ಟ್ ಅಲ್ಲಿ ಫೇಲ್ ಆಗೋಗ್ಬಿಡ್ತೀನಿ. ಏ ಚೀಕು, ಸಾಕ್ ನಿಲ್ಸು ಇದೆಲ್ಲ. ಇನ್ನ ಎಷ್ಟೊಂದು ಎಕ್ಸರ್ಸೈಸ್ ಮಾಡ್ತೀಯಾ? ಎಷ್ಟು ಮಾಡ್ತೀನಿ ಅಂತ ಇವಾಗ್ಲೇ ಹೇಳ್ತೀನಿ ನಿನ್ಗೆ. ಚೀಕು, ನೀನೆಲ್ಲ ಇದ್ರು ಬೇಗ ಮೈದಾನಕ್ಕೆ ಬಾ. ನಿನ್ ಬ್ಯಾಟಿಂಗ್ ಇನ್ನೇನು ಶುರು ಆಗುತ್ತೆ. ಯಾವ ತರ ಬ್ಯಾಟಿಂಗ್ ಮಾಡ್ತೀನಿ ಅಂದ್ರೆ ಅಪ್ಪ ಇಂಪ್ರೆಸ್ ಆಗೋಗ್ಬಿಡ್ಬೇಕು. ಮತ್ತೆ ಅಮ್ಮನು ಅನ್ಕೋಬೇಕು ಬಂಟಿ ಡ್ಯಾನ್ಸ್ ಬದಲು ನನ್ನ ಬ್ಯಾಟಿಂಗ್ ನೇ ನೋಡಬಹುದಾಗಿತ್ತು ಅಂತ. ಡಕ್ಔಟ್ ಆಗುದ್ನಾ? ಅಯ್ಯೋ, ಮೊದಲನೇ ಬಾಲ್ಗೆ ಚೀಕು ಬೇಸ್ ಔಟ್. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಪ್ಲೀಸ್. ನಾನು ಅಪ್ಪನ್ನ ನನ್ನ ಸ್ಕೂಲಿಂದ ಇಂಪ್ರೆಸ್ ಮಾಡಬೇಕು ಅಂತಿದ್ದೆ. ಆದ್ರೆ ಈ ಮ್ಯಾಚ್ ನೋಡಿ ಅವ್ರು ಡಿಸಪಾಯಿಂಟ್ ಆಗೋಗಿರ್ತಾರೆ. ನಾನು ನನ್ನ ಎಂಟ್ರಿಯಿಂದ ಮಮ್ಮಿನ ಖುಷಿ ಪಡಿಸೋಣ ಅಂತ ಇದ್ದೆ. ಆದ್ರೆ ನನ್ನ ಎಕ್ಸಿಟ್ ಇಂದ ಮಮ್ಮಿಗೆ ಬೇಜಾರಾಗಿರುತ್ತೆ. ಅಪ್ಪ ಅಂತೂ ಇಲ್ಲಿ ಇಲ್ವೇ ಇಲ್ವಲ್ಲ. ಅಮ್ಮ ಎಲ್ಲಿಗೆ ಹೋದ್ರು? ಎಲ್ಲೇ ಇರ್ಲಿ, ಸದ್ಯ ಅವ್ರು ನನ್ನ ಬ್ಯಾಟಿಂಗ್ ನೋಡಿಲ್ವಲ್ಲ, ಒಳ್ಳೇದಾಯ್ತು. ಇಲ್ದೇ ಇದ್ದಿದ್ರೆ ಅವ್ರು ತುಂಬಾನೇ ಅಪ್ಸೆಟ್ ಆಗ್ತಿದ್ರು. ನನ್ ಫ್ಲಾಪ್ ಶೋನ ಅಮ್ಮ ನೋಡಿಲ್ಲ, ಇಲ್ಲಾಂದ್ರೆ ಅವರು ಅಪ್ಸೆಟ್ ಆಗ್ತಿದ್ರು. ಹಾ ಹಾ, ಸರಿ ಸರಿ, ಜಾಸ್ತಿ ಬೆಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಬಾಯ್. ಈ ಸೈಕಲ್ ನಿಜವಾಗ್ಲೂ ಬೆಣ್ಣೆ ತರ ಸ್ಮೂತ್ ಆಗಿದೆ. ಈಗ ನಾನೇ ಈ ಬೆಣ್ಣೆಗೆ ಉಪ್ಪು ಹಾಕ್ಬೇಕು. ನಾನು ಎಲ್ಲಿ ಹೋಗ್ತಾ ಇದ್ದೀನಿ? ಈ ಸೈಕಲ್ಗೆ ಏನಾಗಿದೆ? ಈ ಸೈಕಲ್ ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಬಂಟಿ ಹುಷಾರು. ನಾನ್ ಏನ್ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಇವನ್ ಡ್ರಾಮಾ ಮಾಡೋದು ಶುರು ಆಯ್ತು. ಆದ್ರೆ ಬಂಟಿ ಹತ್ರ ಯಾವಾಗ್ಲೂ ಮಾತು ನಡೆಯೋದಿಲ್ಲ. ಕೆಲವೊಂದ್ಸಲ ನಾವೇ ಅದನ್ನ ನಡೆಸ್ಬೇಕಾಗತ್ತೆ. ಡೋಂಟ್ ವರಿ ಅಮ್ಮ, ಸ್ಟಾರ್ಟಿಂಗ್ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ಬಂಟಿಗೆ ಸ್ಪೀಡ್ ಅರ್ಥ ಆಗುತ್ತೆ. ನೀವು ನೋಡ್ತಾ ಇರಿ ಸಾಕು. ಅಯ್ಯೋ, ಕರೀದಿರೋ
ಇಷ್ಟು ನನ್ನ ಹಿಂದೆ ಯಾಕೆ ಬಿದ್ದಿದ್ದಾರೆ? ಸೈಕಲ್ನ ಸರಿಯಾಗಿ ಓಡಿಸೋದೇ ಒಳ್ಳೇದು. ಬಂಟಿ ಸದ್ಯ ಬಚಾವದೆ. ಅರೆ ಬಂಟಿ, ನೀನ್ ಸೈಕಲ್ನ ಎಷ್ಟ್ ಚೆನ್ನಾಗಿ ಓಡಿಸ್ತಿದ್ದೆ ಗೊತ್ತಾ? ಥೇಟ್ ರಾಕೆಟ್ ತರಾನೆ. ಹಿಂದೆ ನಾಯಿ ಇಟ್ಟಿಸ್ಕೊಂಬಂದ್ರೆ ಸೈಕಲ್ ರಾಕೆಟ್ ಆಗುತ್ತೆ. ಹಾಗಾದ್ರೆ ಬಂಟಿ, ಇಟ್ಸ್ ಡಿಸೈಡೆಡ್. ಚೀಕುನ ಸೈಕಲ್ ನೀನ್ ಇಟ್ಕೋ. ಚೀಕು ಹೊಸ ಸೈಕಲ್ ತಗೋತಾನೆ. ಈ ಸೈಕಲ್ ಇಂದ ಬರೀ ನಾಯಿಗಳೇ ಬರುತ್ತೆ. ನನ್ಗೆ ಅಂತ ಸೈಕಲ್ ಬೇಡ. ಈ ಸೈಕಲ್ ನ ನೀನೇ ಇಟ್ಕೋ ಚೀಕು. ಇಲ್ಲ, ಇನ್ಮೇಲೆ ಈ ಸೈಕಲ್ ನಿಂದು. ನೀನೇ ಇಟ್ಕೋ. ಇಲ್ಲ, ನೀನ್ ಇಟ್ಕೋ. ಇಲ್ಲ, ನೀನೇ ಇಟ್ಕೋ. ಅಯ್ಯೋ, ಮೊದ್ಲು ಅಲ್ಲಿ ನೋಡಿ. ನೀವಿಬ್ರು ಯಾವ ವಸ್ತುಗೋಸ್ಕರ ಜಗಳ ಆಡ್ತಿದ್ರೋ ಆ ವಸ್ತು ಇವಾಗ ಇಲ್ವೇ ಇಲ್ಲ. ಓ ನೋ, ನನ್ ಬಂಟಿಗೆ ಸೈಕಲ್ ಕೊಡ್ಲಿಲ್ಲ ಅಂದ್ರೆ ನನಗೆ ಹೊಸ ಸೈಕಲ್ ಸಿಗೋದೇ ಇಲ್ಲ. ಚೀಕುಗೆ ಏನಾದ್ರೂ ಈ ಸೈಕಲ್ ಸಿಗ್ಲಿಲ್ಲ ಅಂದ್ರೆ ಆಗ ನನ್ಗೆ ಹೊಸ ಸೈಕಲ್ ಸಿಗಲ್ಲ. ಅರೆ, ಇದೇನಿದು? ಈ ಸೈಕಲ್ ಯಾರು ಇಲ್ದೇನೆ ಓಡ್ತಾ ಇದೆ. ಅಯ್ಯೋ ಅಯ್ಯೋ, ಓಡಿ 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 ಓಡಿ. ನೋಡಿದ್ರ ಅಮ್ಮ, ನಾನು ಈ ಸೈಕಲ್ ನ ಹೇಗೋ ಓಡಿಸ್ತಿದ್ದೆ. ಆದ್ರೆ ಈ ಚಿಕ್ಕು ಮಾಡಿರೋ ಕೆಲ್ಸ ಇಂದ ಇದನ್ನ ಓಡ್ಸಕ್ ಆಗಲ್ಲ. ಈಗ ನೀನ್ ನನ್ಗೆ ಹೊಸ ಸೈಕಲ್ಲೇ ಕೊಡ್ಸ್ಬೇಕು ಅಲ್ವಾ? ಅದನ್ನೇ ಮಾಡ್ಬೇಕು. ನಡೀರಿ. ಈ ಸೈಕಲ್ನ ರೀಸೈಕಲ್ ಮಾಡಿ ನಿನಗೆ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಚೀಕುನೇ ಅಲ್ಲ.